ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈಯರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫುಲ್ ಎಲೆಕ್ಟ್ರಾನಿಕ್ಸ್ ಪ್ಲೇಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈಯರ್ ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈಯರ್ ವಿಲ್ ರೆಕ್ಟಿಫೈ ದ ಫುಲ್ ವೇವ್ ಫಾರ್ಮ್. ಫುಲ್ ವೇವ್ ಫಾರ್ಮ್ ಅಂತಂದ್ರೆ ಏನು ನೋಡಿ, ಇದು ಅಷ್ಟನ್ನು ಕೂಡ ಏನಂತ ಕರಿತೀವಿ, ಫುಲ್ ವೇವ್ ಫಾರ್ಮ್. ಪಾಸಿಟಿವ್ ಆಫ್ ಸೈಕಲ್, ನೆಗೆಟಿವ್ ಆಫ್ ಸೈಕಲ್, 0 to π, π to 2π ಅಂದ್ರೆ 360 ಡಿಗ್ರಿ ಇರುವಂತಹ ವೇವ್ ಫಾರ್ಮ್. ಈ ಫುಲ್ ವೇವ್ ಫಾರ್ಮ್ ಅನ್ನು ಇದು ರೆಕ್ಟಿಫೈ ಮಾಡ್ತಾ ಹೋಗುತ್ತೆ. ಯಾವುದು? ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈಯರ್ ರೆಕ್ಟಿಫೈ ಮಾಡುತ್ತೆ. ನೆಕ್ಸ್ಟ್, ಈ ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈಯರ್ಸ್ ಅಲ್ಲಿ ನಮಗೆ ಮೇನ್ ಕ್ವೆಶ್ಚನ್ ಏನ್ ಕೇಳ್ತಾರೆ ಅಂತಂದ್ರೆ, ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಅವಾಗ ನಾನು ಏನ್ ಇಲ್ಲಿ ಥಿಯರಿ ಬರೀತೀನಿ ಅಷ್ಟು ಬರೆದ್ರೆ ಸಾಕು. ರೆಕ್ಟಿಫೈ ಫುಲ್ ವೇವ್ ಫಾರ್ಮ್ 1 ಪಾಯಿಂಟ್. ಎರಡನೇ ಪಾಯಿಂಟ್, 3 ಇಂಪಾರ್ಟೆಂಟ್ ಕಾಂಪೋನೆಂಟ್ ಗಳು ಇರ್ತವೆ ಇದರಲ್ಲಿ ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈಯರ್ಸ್ ಅಲ್ಲಿ. ಯಾವ್ದಾವುದು ನೋಡಿ, ಟ್ರಾನ್ಸ್ಫಾರ್ಮರ್ ಕಾಯಿಲ್ಸ್, ಇವು ಟ್ರಾನ್ಸ್ಫಾರ್ಮರ್ ಅಂತ ಬರೀಬೇಕು. ನೆಕ್ಸ್ಟ್ 4 ಡಯೋಡ್ಗಳು, 4 ಡಯೋಡ್ಸ್. ನೆಕ್ಸ್ಟ್ ಲೋಡ್ ರೆಸಿಸ್ಟರ್, ಅವುಗಳ ಮಧ್ಯೆ ಇಲ್ಲಿ ಲೋಡ್ ರೆಸಿಸ್ಟರ್ RL ಇರುತ್ತೆ, ಲೋಡ್ ರೆಸಿಸ್ಟರ್ RL. ನೆಕ್ಸ್ಟ್, ಸೊ ಇದು ಲಾಸ್ಟ್ ಅಲ್ಲಿ ಬರೀಬೇಕು. ಲಾಸ್ಟ್ ಅಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ. ಈ ರೆಕ್ಟಿಫೈ ಆಗಿರುವಂತಹ ವೇವ್ ಫಾರ್ಮ್ ಗಳನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ವರ್ಕಿಂಗ್ ನ ನೋಡ್ತಾ ಹೋದ್ರೆ ಈ ಡಯಾಗ್ರಾಮ್ ನ ಬರೀಬೇಕು. ಸೊ ಈ ಡಯಾಗ್ರಾಮ್ ಬರೀಬೇಕಂದ್ರೆ V1. ಸೊ V1 ಏನು? ಸೋರ್ಸ್ ವೋಲ್ಟೇಜ್. V1 is equal to ಸೋರ್ಸ್ ವೋಲ್ಟೇಜ್. ನಾನು ಬೋರ್ಡ್ ಮೇಲೆ ಏನ್ ಬರೀತೀನಿ ಅದನ್ನೆಲ್ಲ ಎಕ್ಸಾಮ್ ಅಲ್ಲಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ V2. ಸೊ V2 ಏನಿದೆ? ಇನ್ಪುಟ್ ವೋಲ್ಟೇಜ್ ಟು ದ input voltage to the rectifier. Input voltage to the rectifier. ಸೊ ಇದರ ವರ್ಕಿಂಗ್ ಅಲ್ಲಿ ಬಂದ್ರೆ 4 ಡಯೋಡ್ಗಳಿವೆ. ಇವು ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಡಿಫರೆಂಟ್ ಆಗಿ ವರ್ಕ್ ಮಾಡುತ್ತೆ, ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಡಿಫರೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಹೇಗೆ ಅಂತಂದ್ರೆ ನೋಡಿ, ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಈ V2 ಇದೆಯಲ್ಲ, ಇನ್ಪುಟ್ ಟು ದ ರೆಕ್ಟಿಫೈಯರ್, ಅದರ ಪೊಲಾರಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಪೊಲಾರಿಟಿನ ಇಲ್ಲಿ ಪ್ಲಸ್, ಮೇಲ್ಗಡೆ ಪ್ಲಸ್, ಕೆಳಗಡೆ ಮೈನಸ್ ಅಂತ ಬರೀತೀವಿ. ಸೊ ಪೊಲಾರಿಟಿ ಏನು? ಪ್ಲಸ್ ಮತ್ತೆ ಮೈನಸ್. ಡಯೋಡ್ಗಳನ್ನ ಯಾವ ರೀತಿ ಬರೀರಿ? ಬಲ್ಗಡೆ ಬರೋ ರೀತಿ ಬರೀ ನೋಡಿ, ಬಲ್ಗಡೆ 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 ಬಲ್ಗಡೆ, ಆ ರೀತಿ ಬರೆದ್ರೆ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನು? ಪ್ಲಸ್ ಮೈನಸ್, ಪ್ಲಸ್ ಮೈನಸ್, ಪ್ಲಸ್ ಮೈನಸ್. ಮೇಲ್ ಪ್ಲಸ್ ಬರಬೇಕು, ಕೆಳಗಡೆ ಮೈನಸ್ ಬರಬೇಕು, ಮೇಲ್ ಪ್ಲಸ್ ಬರಬೇಕು, ಕೆಳಗಡೆ ಮೈನಸ್ ಬರಬೇಕು, ಪ್ಲಸ್ ಮೈನಸ್, ಪ್ಲಸ್ ಮೈನಸ್. ಗೊತ್ತಾಯ್ತಲ್ಲ? ರೈಟ್ ಸೈಡ್ಗೆ ಇವು ಅಷ್ಟು ಡಯೋಡ್ಗಳು ತಿರುಗಿರ್ಬೇಕು. ನೋಡಿ, ಕೆಳಗಡೆ ಬರ್ತಾ ಇದೆ, ಅದರ ರೈಟ್ ಹ್ಯಾಂಡ್ ಸೈಡ್. ಸೊ ರೈಟ್ ಸೈಡ್ ಹೋಗ್ತಾ ಇದೆ. ಪಾಸಿಟಿವ್ ಮೇಲ್ ತಗೊಂಡಿರೋದ್ರಿಂದ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್, ಆ ರೀತಿ ಬರ್ತಾ ಇದೆ. ಇವಾಗ ಸೊ ನನ್ನ ಕರೆಂಟ್ ಹೇಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ? ಸೊ ಇವಾಗ ನೋಡಿ, ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ, ಪಾಸಿಟಿವ್ ಇಂದ ನೆಗೆಟಿವ್, ಮತ್ತೆ ಲೋಡ್ ರೆಸಿಸ್ಟೆನ್ಸ್ ನ ಯೂಸ್ ಮಾಡ್ಕೊಳುತ್ತೆ, ಮತ್ತೆ ಪಾಸಿಟಿವ್ ಇಂದ ನೆಗೆಟಿವ್, ಮತ್ತೆ ಇಲ್ಲಿಗೆ ಬರುತ್ತೆ. ಸೊ ಇವಾಗ ಏನಾಯ್ತು? ಅದು ಯಾವ್ದಾವ್ದನ್ನು ಯೂಸ್ ಮಾಡ್ತಾ ಇದೆ? D1 ಮತ್ತೆ D3. ಸೊ ದೇರ್ಫೋರ್ ಪಾಸಿಟಿವ್ ಆಫ್ ಸೈಕಲ್ ಏನಾಗುತ್ತೆ? D1 and D3 is equal to ಫಾರ್ವರ್ಡ್ ಬಯಾಸ್. D1 ಮತ್ತೆ D3 ಏನಾಗ್ತವೆ? ಫಾರ್ವರ್ಡ್ ಬಯಾಸ್ ಆಗುತ್ತೆ. FB ಅಂದ್ರೆ ಏನು? ಫಾರ್ವರ್ಡ್ ಬಯಾಸ್ ಆಗುತ್ತೆ. ಅದೇ ರೀತಿ ಇನ್ನು ಉಳಿದಿರುವಂತ D2 and D4 ಏನಾಗ್ತವೆ? ರಿವರ್ಸ್ ಬಯಾಸ್ ಆಗ್ತವೆ. D1 and D3 ಫಾರ್ವರ್ಡ್ ಬಯಾಸ್, D2 and D4 ರಿವರ್ಸ್ ಬಯಾಸ್. ಸೊ ರಿವರ್ಸ್ ಬಯಾಸ್ ಇದ್ದಾಗ ನನಗೆ ಯಾವುದೇ ವೇವ್ ಫಾರ್ಮ್ ಬರಲ್ಲ. ಸೊ ಇವಾಗ ಏನಾಗುತ್ತೆ? D1 ಮತ್ತೆ D3 ಫಾರ್ವರ್ಡ್ ಬಯಾಸ್ ಇರೋದ್ರಿಂದ ವೇವ್ ಫಾರ್ಮ್ ನ ಕ್ರಿಯೇಟ್ ಮಾಡ್ತವೆ. ನೋಡಿ, ಕೇವಲ ಪಾಸಿಟಿವ್ ಆಫ್ ಸೈಕಲ್ ಮಾತ್ರ ಬರಬೇಕು. ಸೊ D1 and D3, D1 ಮತ್ತೆ D3 ಇಂದ ಈ ಒಂದು ವೇವ್ ಫಾರ್ಮ್ ಬಂತು. ರಿವರ್ಸ್ ಬಯಾಸ್ ಆದ್ರೆ ನನಗೆ ವೇವ್ ಫಾರ್ಮ್ ಬರಲ್ಲ. ನೆಕ್ಸ್ಟ್ ಏನಾಗುತ್ತೆ? ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ. ಸೊ ಇವಾಗ ಏನಾಯ್ತು? ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಈ ರೀತಿ ಟ್ರಾವೆಲ್ ಆಯ್ತು. ಅದೇ ಏನಾಗುತ್ತೆ? ಇದರ ಉಲ್ಟಾ ಆಗ್ಬೇಕು. ಯಾವ್ದ್ರಲ್ಲಿ? ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ. ಈಗ ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಏನಾಗುತ್ತೆ? ಪೊಲಾರಿಟಿ ಮತ್ತೆ ಚೇಂಜ್. ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ? ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಈಗ ಮೈನಸ್ ಇಂದ ಹೊರಟಿರೋದ್ರಿಂದ ಅದೇನ್ ಮಾಡುತ್ತೆ? D4 ಇಂದ ಬರುತ್ತೆ. D4 ಇಂದ ಬಂದ್ಬಿಟ್ಟು ಲೋಡ್ ರೆಸಿಸ್ಟೆನ್ಸ್,
ಲೋಡ್ ರೆಸಿಸ್ಟೆನ್ಸ್ ಆದ್ಮೇಲೆ D2 ಇಂದ ಪಾಸಿಟಿವ್ ಬರುತ್ತೆ. ಸೊ ಹೇಗೆ ಬಂತು, ಮೈನಸ್ ಇಂದ ಮೈನಸ್ ಬಂತು. ಆಮೇಲೆ D4 ಆದ್ಮೇಲೆ ಲೋಡ್ ರೆಸಿಸ್ಟೆನ್ಸ್ ಆದ್ಮೇಲೆ D2 ಆದ್ಮೇಲೆ ಪಾಸಿಟಿವ್ ಬಂತು. ಸೊ ಇವಾಗ ಏನಾಯ್ತು, D2 ಅಂಡ್ D4 ಏನಾಯ್ತು, ಫಾರ್ವರ್ಡ್ ಬಯಾಸ್ ಆಯ್ತು. ಅದೇ ರೀತಿ D1 ಅಂಡ್ D3 ಏನಾಯ್ತು, ರಿವರ್ಸ್ ಬಯಾಸ್. ನಾನು ಅವಾಗಲೇ ಹೇಳಿದೆ, ರಿವರ್ಸ್ ಬಯಾಸ್ ಆದ್ರೆ ಯಾವುದೇ ವೇವ್ ಫಾರ್ಮ್ ಕ್ರಿಯೇಟ್ ಆಗಲ್ಲ, ಫಾರ್ವರ್ಡ್ ಬಯಾಸ್ ಇದ್ದಾಗ ಮಾತ್ರ ವೇವ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಏನಾಯ್ತು, ಪಾಸಿಟಿವ್ ಆಫ್ ಸೈಕಲ್ ಅಲ್ಲೇ ವೇವ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಯಾವುದರಿಂದ, D2 ಅಂಡ್ D4 ಡಯೋಡ್ D2 ಮತ್ತೆ D4 ಏನ್ ಮಾಡ್ತವೆ, ಫಾರ್ವರ್ಡ್ ಬಯಾಸ್ ಆಗಿರೋದ್ರಿಂದ ವೇವ್ ಫಾರ್ಮ್ ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ವಿಚ್ ಆಗುತ್ತೆ. ಅದೇ ರೀತಿ D1 ಮತ್ತೆ D3 ಹಾಫ್ ಸೈಕಲ್ ನ ಪ್ರೊಡ್ಯೂಸ್ ಮಾಡ್ತವೆ. ಮತ್ತೆ ಅದಾದ್ಮೇಲೆ D2 ಅಂಡ್ D4 ಅದೇ ರೀತಿ ಸೈಕಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನಾಯ್ತು, ಫುಲ್ ವೇವ್ ಅನ್ನ ರೆಕ್ಟಿಫೈ ಮಾಡಿ ಆಯ್ತು ಅಂತ. ಸೊ ಪಾಸಿಟಿವ್ ಮತ್ತೆ ನೆಗೆಟಿವ್ ಆಫ್ ಸೈಕಲ್ ಇರಲಿ, ಏನೇ ಇರಲಿ, ಸೊ ಪಾಸಿಟಿವ್ ಆಫ್ ಸೈಕಲ್ ಅಲ್ಲೇ ಫುಲ್ ಎಲ್ಲಾ ವೇವ್ ಗಳನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಬ್ರಿಡ್ಜ್ ಫುಲ್ ವೇವ್ ರೆಕ್ಟಿಫೈಯರ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟು ಥಿಯರಿನ ಬರೆದು ಇದನ್ನ 2 ಸಲ ಡಯಾಗ್ರಾಮ್ ಬರೀಬೇಕು. ನಾನು ಇಲ್ಲಿ ತೋರಿಸಿದ್ನಲ್ಲ, ಪ್ಲಸ್ ಮೈನಸ್ ಪೊಲಾರಿಟಿ ಇದ್ದಾಗ ಒಂದು ಡಯಾಗ್ರಾಮ್ ನ ಬರೀರಿ, ಮೈನಸ್ ಪ್ಲಸ್ ಪೊಲಾರಿಟಿ ಇದ್ದಾಗ ಒಂದು ಡಯಾಗ್ರಾಮ್. ಸೊ ಒಂದು ಡಯಾಗ್ರಾಮ್ ಪಾಸಿಟಿವ್ ಆಫ್ ಸೈಕಲ್ಗೆ, ಇನ್ನೊಂದು ಡಯಾಗ್ರಾಮ್ ನೆಗೆಟಿವ್ ಆಫ್ ಸೈಕಲ್ಗೆ. ಅದನ್ನ ಬರ್ಬಿಟ್ಟು ಇಷ್ಟು D1 ಬರ್ದು, ಈ ಕಾಂಪೋನೆಂಟ್ಸ್ ಇನ್ ಥಿಯರಿ ಬರ್ದು, ಮತ್ತೆ ಈ ವೇವ್ ಫಾರ್ಮ್ ಬರೆದ್ರೆ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಕೂಡ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗಳನ್ನ ಕೊಡ್ತಾ ಹೋಗ್ಬೋದು. ಥ್ಯಾಂಕ್ ಯು.